ಫಸ್ಟ್ ಟೈಮ್ ನಾನು ಆ ಕೆಲಸ ಮಾಡಿದಾಗ ಎದ್ದೇಳಲು ಸಾಧ್ಯವಾಗಲಿಲ್ಲ. ಇತ್ತೀಚೆಗೆ ನಟ ನಟಿಯರು ಮುಕ್ತವಾಗಿ ತಮ್ಮ ವೈಯಕ್ತಿಕ ವಿಚಾರಗಳ ಬಗ್ಗೆ ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ. ಇದರ ನಡುವೆ ಇತ್ತೀಚೆಗೆ ನಟಿಯೊಬ್ಬರು ಹಂಚಿಕೊಂಡ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದು, ಅರೆ ಏನಪ್ಪ ಇದು, ಇವರು ಇಂಥ ಕೆಲಸ ಮಾಡ್ತಾರಾ ಅಂತ ಅಚ್ಚರಿ ಪಡ್ತಾ ಇದ್ದಾರೆ. ನಟಿ ಎಸ್ತಾರ್ ಅನಿಲ್ ಸಂದರ್ಶನವೊಂದರಲ್ಲಿ ಫಸ್ಟ್ ಟೈಮ್ ಮದ್ಯ ಸೇವನೆ ಮಾಡೋದರ ಬಗ್ಗೆ ಮಾತನಾಡಿದ್ದಾರೆ. ನಾನು ಒಮ್ಮೆ ಕುಡಿಯಲು ಪ್ರಯತ್ನಿಸಿದೆ, ಆದರೆ ಅದು ನನ್ನಿಂದ ಆಗದ ಕೆಲಸ ಅಂತ ಅನಿಸ್ತು. ಅಲ್ಲಿಗೆ ಬಿಟ್ಬಿಟ್ಟೆ ಅಂತ ಹೇಳ್ಕೊಂಡ್ರು. ಅಲ್ಲದೆ ನನ್ನ ತಂದೆ ಮತ್ತು ತಾಯಿ ನನ್ನ ಒಡ ಹುಟ್ಟಿದವರನ್ನ ಸಮಾನವಾಗಿ ಬೆಳೆಸಿದ್ರು. ಮನೆಯಲ್ಲಿ ಯಾವುದೇ ನಿರ್ಬಂಧಗಳಿಲ್ಲ ಅಂತ ತಿಳಿಸಿದ್ರು. ಪಾಡ್ಕಾಸ್ಟ್ ಮಲಯಾಳಂ ಜೊತೆ ಮಾತನಾಡಿದ ಅವರು ಒಂದಷ್ಟು ವೈಯಕ್ತಿಕ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಫಸ್ಟ್ ಟೈಮ್ ಕುಡಿಯಲು ಪ್ರಯತ್ನಿಸಿದಾಗ ನನ್ನನ್ನು ನಾನು ನಿಯಂತ್ರಿಸಿಕೊಳ್ಳಲು ಸಾಧ್ಯ ಆಗಲಿಲ್ಲ. ಮೊದಲ ದಿನ ಕುಡಿದು ಎದ್ದೇಳಲು ನನ್ನಿಂದ ಆಗಲಿಲ್ಲ. ಆಗ ನನ್ನ ತಾಯಿಗೆ ಕರೆ ಮಾಡಿದ್ದಾಗಿ ಎಸ್ತಾರ್ ಹೇಳ್ಕೊಂಡ್ರು. ನನಗೆ ಇನ್ನೂ ಆ ಘಟನೆ ನೆನಪಿದೆ. ಮನೆಗೆ ಹಿಂದಿರುಗಿದ ನಂತರ ಇಡೀ ದಿನ ಮಲಗ್ದೆ. ನನ್ನ ತಂದೆ ಮತ್ತು ತಾಯಿ ಕಂಠ ಪೂರ್ತಿ ಕುಡಿದಿದ್ದೆ ಅಂತ ಹೇಳ್ತಾರೆ. ಸ್ವಲ್ಪ ಕುಡಿದ್ರೂ ನೇರವಾಗಿ ನಿಲ್ಲಲು ಆಗಲ್ಲ. ಎಷ್ಟು ಕೀಟಲೆ ಮಾಡಿದೆ ಎಂಬುದು ನನಗೆ ಇನ್ನೂ ನೆನಪಿದೆ ಅಂತ ಎಸ್ತಾರ್ ಅನಿಲ್ ಹೇಳಿದ್ದಾರೆ. ನಾನು ಹುಡುಗಿ ಎಂಬ ಕಾರಣಕ್ಕಾಗಿ ಮನೆಯಲ್ಲಿ ಎಂದಿಗೂ ತಾರತಮ್ಯ ಮಾಡಿಲ್ಲ. ಎಲ್ಲರನ್ನೂ ಕೂಡ ಸಮಾನವಾಗಿ ಬೆಳೆಸಿದ್ದಾರೆ. ನನ್ನ ಸಹೋದರಿಗಿಂತ ನನಗೆ ವಿಶೇಷ ಸವಲತ್ತುಗಳಿವೆ. ಬಹುಶಃ ನಾನು ಬೇಗನೆ ಹಣ ಸಂಪಾದಿಸಲು ಪ್ರಾರಂಭಿಸಿದ್ರಿಂದ ನನಗೆ ಪ್ರಾಮುಖ್ಯತೆ ನೀಡಿರಬಹುದು. ನಾವು ನಮ್ಮದೇ ಆದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ನನ್ನ ಸಹೋದರ ಬೆಳಗ್ಗೆ 2 ಗಂಟೆಗೆ ಬಂದರೆ ನಾನು ಬೆಳಗ್ಗೆ 4 ಗಂಟೆಗೆ ಬರ್ತೇನೆ. ಯಾವುದೇ ನಿರ್ಬಂಧಗಳಿಲ್ಲ. ನಾನು ಹುಡುಗಿ ಎಂಬ ಕಾರಣಕ್ಕೆ ನನ್ನ ತಂದೆ ಸ್ವಲ್ಪ ಹೆದರುತ್ತಾ ಇದ್ರು. ನನ್ನ ತಾಯಿ ಹಾಗಲ್ಲ ಅಂತ ಪೋಷಕರ ಪ್ರೀತಿಯನ್ನ ಎಸ್ತಾರ್ ಕೊಂಡಾಡಿದ್ದಾರೆ.